Welcome to income tax class. In this video I work out problem on income from profession. So first problem nodana. Okay, look at the problem. Problem number 5. Shri Yatiraj is a renowned advocate who maintains books of accounts on cash basis. He furnishes receipts and payments account for the year 2019-20. Receipts and payments account ಕೊಟ್ಟಿದ್ದಾರೆ ನೋಡಿ. ಈ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟು ಮತ್ತು ಕೆಲವು ಅಡ್ಜಸ್ಟ್ಮೆಂಟ್ಸ್ ಇದೆ. ಆ ಬೇಸಿಸ್ ಮೇಲೆ ಅವ್ನು ನೋಡಿ ಇದನ್ನು ನೋಡ್ಕೋಬೇಕು. ಫಸ್ಟು ನಾವು ಬುಕ್ಸ್ ಆಫ್ ಅಕೌಂಟ್ಸ್ನ ನಿಮಗೆ ಪ್ರೊಫೆಷನಲ್ಲಿ ಯಾವ ಬೇಸಿಸಲ್ಲಿ ಅವನು ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಿದ್ದಾನೆ, ಕ್ಯಾಶ್ ಬೇಸಿಸ ಅಥವಾ ಮರ್ಕಂಟೈಲ್ ಬೇಸಿಸ. ಮರ್ಕಂಟೈಲ್ ಬೇಸಿಸ್ ಅಂದರೂ ಒಂದೇ, ಅಕ್ರೂಯಲ್ ಬೇಸಿಸ್ ಅಂದರೂ ಒಂದೇ. ಹಾಗಾಗಿ ಕ್ಯಾಶ್ ಬೇಸಿಸಲ್ಲಿ ಮೇಂಟೈನ್ ಮಾಡ್ತಿದ್ದಾನ, ಅಕ್ರೂಯಲ್ ಬೇಸಿಸಲ್ಲಿ ಮೇಂಟೈನ್ ಮಾಡ್ತಿದ್ದಾನ ಅಂತ ನೋಡ್ಕೋಬೇಕು. ಕ್ಯಾಶ್ ಬೇಸಿಸ್ ಆದರೆ ಇನ್ಕಮ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು, ಯಾವ ವರ್ಷದ್ದಾದರೂ ರಿಲೆವೆಂಟ್ ಆಗಿರಲಿ. ಆ್ಯಕ್ಚುಲಾಗಿ ರಿಸೀವ್ ಮಾಡ್ಕೊಂಡಿದ್ರೆ ಇನ್ಕಮನ್ನು ಅಥವಾ ಆ್ಯಕ್ಚುಲಾಗಿ ಎಕ್ಸ್ಪೆನ್ಸಸ್ನ ಪೇಮೆಂಟ್ ಮಾಡಿದರೆ ಯಾವ ವರ್ಷಕ್ಕಾದರೂ ಸಂಬಂಧಪಟ್ಟಿರಲಿ ಅದನ್ನು ನಾವು ತಗೋಬೇಕಾಗತ್ತೆ ಇನ್ಕಮ್ ಫ್ರಮ್ ಪ್ರೊಫೆಷನಲ್ಲಿ. ಅದೇ ಅಕ್ರೂಯಲ್ ಬೇಸಿಸ್ ಆದರೆ ಕರೆಂಟ್ ಇಯರ್ ಎಕ್ಸ್ಪೆನ್ಸಸ್ಸು ಕರೆಂಟ್ ಇಯರ್ ಇನ್ಕಮನ್ನು ಮಾತ್ರ ತಗೋಬೇಕು. ಅದನ್ನು ಪೇಮೆಂಟ್ ಮಾಡದೆ ಹೋಗಲಿ ಅವನು, ಅಥವಾ ರಿಸೀವ್ ಮಾಡ್ಕೊಳ್ಳದೆ ಹೋಗಲಿ, ಅದನ್ನು ನಾವು ಅಕ್ರೂಯಲ್ ಬೇಸಿಸ್ ಮೇಲೆ ಕರೆಂಟ್ ಇಯರ್ದು ಮಾತ್ರ ತಗೋಬೇಕಾಗತ್ತೆ. ಇದು ನೋಡಿ, ಇಲ್ಲಿ ಲೀಗಲ್ ಫೀಸ್ ಇದೆ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಈ ಪ್ರಾಬ್ಲಮಲ್ಲಿ ನಾವು 3 ವರ್ಷದ್ದು ತಗೋಬೇಕಾಗತ್ತೆ, ಯಾಕೆಂದರೆ ಕ್ಯಾಶ್ ಬೇಸಿಸ್ ಆಗಿರೋದ್ರಿಂದ. ಅದೇ ಅಕ್ರೂಯಲ್ ಬೇಸಿಸ್ ಆಗಿದ್ದರೆ ಆಗ ನಾವು ಲೀಗಲ್ ಫೀಸು ಕರೆಂಟ್ ಇಯರ್ 1920 ಮಾತ್ರ ತಗೋಬೇಕಾಗಿತ್ತು. ಇಲ್ಲಿ ಎಕ್ಸ್ಪೆನ್ಸಸ್ಸು ಅಷ್ಟೇ ಕರೆಂಟ್ ಇಯರ್ದು ಮಾತ್ರ ತೊಗೋಬೇಕಾಗಿತ್ತು ಅಕ್ರೂಯಲ್ ಬೇಸಿಸ್ ಆಗಿದ್ರೆ. ಕ್ಯಾಶ್ ಬೇಸಿಸ್ ಆಗಿರೋದ್ರಿಂದ 3 ವರ್ಷದ್ದು ತೊಗೊಳ್ತೀವಿ. ಇದು ಡಿಫರೆನ್ಸ್ ಅಕ್ರೂಯಲ್ ಬೇಸಿಸ್ಗೆ ಮತ್ತು ಕ್ಯಾಶ್ ಬೇಸಿಸ್ಗೆ. ಸೊ ಫಸ್ಟು ನಾವು ಅಡ್ಜಸ್ಟ್ಮೆಂಟ್ ನೋಡೋಣ. ಓಕೆ, ನೋಡಿ ಇದು ಅಡ್ಜಸ್ಟ್ಮೆಂಟು. ಅಡಿಷನಲ್ ಇನ್ಫಾರ್ಮೇಷನ್: ರೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಲೈಟಿಂಗ್ ವರ್ ಇನ್ ರೆಸ್ಪೆಕ್ಟ್ ಆಫ್ ದಿ ಬಿಲ್ಡಿಂಗ್ ಯೂಸ್ಡ್ ಫಾರ್ ದಿ ಪ್ರೊಫೆಷನ್ ಅಂತ ಅವರೇ ಕೊಟ್ಟಿದ್ದಾರೆ. ರೆಂಟು ಮತ್ತು ಎಲೆಕ್ಟ್ರಿಕ್ ಲೈಟಿಂಗ್ ಅನ್ನೋದು ಏನಿದೆ ಅದು ಪೂರ್ತಿ ಪ್ರೊಫೆಷನ್ಗೆ ಸಂಬಂಧಪಟ್ಟಿರುವಂಥದ್ದು ಅಂತ ಕೊಟ್ಟಿದ್ದಾರೆ. ಮತ್ತು 30% ಆಫ್ ಕಾರ್ ಎಕ್ಸ್ಪೆನ್ಸಸ್ ಆರ್ ಇನ್ ರೆಸ್ಪೆಕ್ಟ್ ಆಫ್ ಆಫೀಸ್ ಯೂಸ್. 30% ಕಾರ್ ಎಕ್ಸ್ಪೆನ್ಸಸ್ ಏನಿದೆ ಅದು ಆಫೀಸ್ ಪರ್ಪಸ್ಗೆ ಯೂಸ್ ಮಾಡಿರೋವಂಥದ್ದು ಅಂತ ಅರ್ಥ. ಅಂದರೆ ಇನ್ನು 70% ಪರ್ಸ್ನಲ್ ಪರ್ಪಸ್ಗೆ ಯೂಸ್ ಮಾಡಿರ್ತಾನೆ. ಓನ್ಲಿ 30% ರಿಲೆವೆಂಟ್ ಟು ಪ್ರೊಫೆಷ್ನಲ್ purpose adu. Then car was purchased on 24/10/2019 and rate of depreciation is 15% per annum. ನೋಡಿ, ಇಲ್ಲಿ ಕಾರ್ ಪರ್ಚೇಸ್ ಮಾಡಿರೋದು ನಮ್ಮ ಕರೆಂಟ್ ಅಕೌಂಟಿಂಗ್ ಪೀರಿಯಡು 2019-20 ಯಾವಾಗ ಅಂದರೆ 24th October 2019 ಕಾರನ್ನು ಪರ್ಚೇಸ್ ಮಾಡಿದ್ದಾನೆ. ಸೊ ನಿನ್ನೆ ಈ ಪ್ರಾಬ್ಲಮನ್ನು ನಾನು ಕಳಿಸಿದ್ದೆ. ಸೊ ಈ ಫಸ್ಟು ನಾವಿಲ್ಲಿ ನೋಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಆ ಕರೆಂಟ್ ಅಕೌಂಟಿಂಗ್ ಪೀರಿಯಡಲ್ಲಿ ಹೌ ಮೆನಿ ಡೇಸ್ ಇಟ್ ಹ್ಯಾಸ್ ಬಿನ್ ಪುಟ್ ಟು ಯೂಸ್. ಎಷ್ಟು ವರ್ಷ ಅಥವಾ ಎಷ್ಟು ದಿನಗಳು ಆ ಕರೆಂಟ್ ಅಕೌಂಟಿಂಗ್ ಪೀರಿಯಡಲ್ಲಿ ಅವನು ಅಸೆಟ್ಟನ್ನು ಯೂಸ್ ಮಾಡಿದ್ದಾನೆ. ನೋಡಿ, ಕಾರ್ ಪರ್ಚೇಸ್ ಮಾಡಿರೋದೇ 24th October 2019 ಅಂತ ಹೇಳಿದ್ರೆ 24 October 2019 31st March 2020 ಅದನ್ನು ಯೂಸ್ ಮಾಡಿರ್ತಾನೆ, ಆ ವರ್ಷಕ್ಕೆ ರೆಲೆವೆಂಟ್ ಆಗಿರೋವಂಥದ್ದು. ಹಾಗಾಗಿ 24/10/2019 31st March 2020 ನಾವು ಎಷ್ಟು ಡೇಸ್ ಬರುತ್ತೆ ಅಂತ ನೋಡ್ಕೋಬೇಕು. ಆ ಡೇಸಲ್ಲಿ ಇಫ್ ದ ನಂಬರ್ ಆಫ್ ಡೇಸ್ ಆರ್ ಲೆಸ್ ದ್ಯಾನ್ 180 ಡೇಸ್, ಇದನ್ನು ನಾನು ಥಿಯರಿ ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ಹೇಳಿದ್ದೀನಿ. 180 ದಿವಸಕ್ಕಿಂತ ಕಡಿಮೆ ದಿವಸ ಅಸೆಟ್ಟನ್ನು ಯೂಸ್ ಮಾಡಿದರೆ ಆಗ ಅದಕ್ಕೆ ಅರ್ಧ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕು. 180 ದಿವಸಕ್ಕಿಂತ ಮೇಲೆ ಯೂಸ್ ಮಾಡಿದರೆ ಪೂರ್ತಿ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕು ಅಂತ ನೋಟಲ್ಲಿ ಹೇಳಿದ್ದೇನೆ. ಸೊ ಕಾರ್ ಪರ್ಚೇಸ್ ಮಾಡಿರೋದು 24/10/2019 ಆಗಿರೋದ್ರಿಂದ 24/10/2019 31/3/2020 ಲೆಸ್ ದ್ಯಾನ್ 180 ಡೇಸ್ ಬರುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ, 180 ದಿವಸಕ್ಕಿಂತ ಕಡಿಮೆ ಬರುತ್ತೆ. ಹಾಗಾಗಿ ನಾವು ಡಿಪ್ರಿಸಿಯೇಷನ್ನ ಅರ್ಧ ತೊಗೋಬೇಕು. ಅರ್ಧ ಅಂದರೆ ಎಷ್ಟು? 7.5%, 15%ಅಲ್ಲಿ ಅರ್ಧ ತೊಗೋಬೇಕು.
ಇಲ್ಲ ಅಂದರೆ ನೀವು 15% ಕ್ಯಾಲ್ಕುಲೇಟ್ ಮಾಡಿ ಆ ಕಾರ್ ಅಮೌಂಟ್ ಏನಿದೆ ವ್ಯಾಲ್ಯೂಯೇಷನ್ನು ಕಾರ್ ವ್ಯಾಲ್ಯೂ ಅದಕ್ಕೆ 15% ಕ್ಯಾಲ್ಕುಲೇಟ್ ಮಾಡಿ ಇಂಟು 1/2 ಬೇಕಿದ್ದರೂ ತೊಗೋಬೋದು. ಅರ್ಧ ಡಿಪ್ರಿಸಿಯೇಷನ್ನ ತೊಗೋಬೇಕಾಗತ್ತೆ. ಮತ್ತು ಈ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದಾದಮೇಲೆ ಕಾರ್ ಎಕ್ಸ್ಪೆನ್ಸಸ್ ಎಲ್ಲ 30% ಅವನು ಆಫೀಸ್ ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಡಿಪ್ರಿಸಿಯೇಷನಲ್ಲೂ ಸಹ 30% ಮಾತ್ರ ನಾವು ತೊಗೋಬೇಕಾಗತ್ತೆ ಪ್ರೊಫೆಷ್ನಲ್ ಪರ್ಪಸ್ಗೆ ಅಂಥೇಳಿ. ದೆನ್ ಡಿಪ್ರಿಸಿಯೇಷನ್ ಆನ್ ಬುಕ್ಸ್, ಫೋರ್ತ್ ಅಡ್ಜಸ್ಟ್ಮೆಂಟ್ ಆ್ಯಸ್ ಪರ್ IT ರೂಲ್ಸ್ ಅಂತ ಇದೆ. ಬುಕ್ಸ್ಗೆ ಎಷ್ಟು ಬರುತ್ತೆ ಡಿಪ್ರಿಸಿಯೇಷನು? 40% ಡಿಪ್ರಿಸಿಯೇಷನ್ ಬರುತ್ತೆ. ಹಾಗಾಗಿ 40% ಡಿಪ್ರಿಸಿಯೇಷನನ್ನು ಬುಕ್ಸ್ಗೆ ನಾವು ಚಾರ್ಜ್ ಮಾಡಬೇಕಾಗುತ್ತೆ ಆ್ಯಸ್ ಪರ್ IT ರೇಟ್ಸ್ ಅಂತಲೇ ಇದೆ. ಕಂಪ್ಯೂಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2020-21. ಸೊ ಈಗ ಪ್ರಾಬ್ಲಮ್ ನೋಡಿ. ಓಕೆ, ಫಸ್ಟ್ ಪ್ರಾಬ್ಲಮ್ ನೋಡಿ. ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟ್ ಏನಿದೆ ಅದನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಸೊ ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ. ಕಾರ್ ಎಕ್ಸ್ಪೆನ್ಸಸ್ಗೆ 30% ಪ್ರೊಫೆಷ್ನಲ್ ಪರ್ಪಸ್ಗೆ ಅಂತ ಇದೆ. ರೆಂಟ್ ಆಫ್ ಚೇಂಬರು ಪ್ರೊಫೆಷ್ನಲ್ ಪರ್ಪಸ್ಗೆ, ಮತ್ತು ರೆಂಟ್ ಆಫ್ ಚೇಂಬರು ಮತ್ತು ಎಲೆಕ್ಟ್ರಿಕ್ ಲೈಟಿಂಗ್ ಎರಡೂ ಒಂದೇ ಅಡ್ಜಸ್ಟ್ಮೆಂಟಲ್ಲಿದೆ. ಇದೆರಡೂ ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋದು ಅಂತೇಳಿ ಕೊಟ್ಟಿದ್ದಾರೆ. ದೆನ್ ಕಾರ್ ಪರ್ಚೇಸ್ಡ್ಗೆ ಅಂದರೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡೋದಕ್ಕೋಸ್ಕರ ಅದಕ್ಕೆ ನಾವು ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಡಿಪ್ರಿಸಿಯೇಷನ್ಗೆ ಎ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಪರ್ಚೇಸ್ ಆಫ್ ಲಾ ಬುಕ್ಸ್ ಅದಕ್ಕೂ ಡಿಪ್ರಿಸಿಯೇಷನ್ ಆ್ಯಸ್ ಪರ್ IT ರೂಲ್ಸ್ ಅಂತ ಇದೆ. ಸೊ ಇದಿಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಇರೋವಂಥದ್ದು. ಸೊ ಈಗ ನೆಕ್ಸ್ಟು ಯಾವುದು ಪ್ರೊಫೆಷ್ನಲ್ ಇನ್ಕಮ್ಮು, ಯಾವುದು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂಥೇಳಿ ಮಾರ್ಕ್ ಮಾಡ್ಕೋಬೇಕು. ಫಸ್ಟು ನೋಡಿ, ಲೀಗಲ್ ಫೀಸ್ ಪ್ರೊಫೆಷ್ನಲ್ ಇನ್ಕಮ್. ದೆನ್ ಫೀಸ್ ಫ್ರಮ್ ಕನ್ಸಲ್ಟೆನ್ಸಿ ವರ್ಕ್ ಪ್ರೊಫೆಷ್ನಲ್ ಇನ್ಕಮ್. ಸ್ಪೆಷಲ್ ಕಮಿಷನ್ ಫೀಸ್ ಪ್ರೊಫೆಷ್ನಲ್ ಇನ್ಕಮ್. ಸ್ಯಾಲರಿ ಆಸ್ ಪಾರ್ಟ್ ಟೈಮ್ ಲೆಕ್ಚರರ್, ದಿಸ್ ಇಸ್ ನಾಟ್ ಪ್ರೊಫೆಷ್ನಲ್ ಇನ್ಕಮ್, ಇದು ಪ್ರೊಫೆಷ್ನಲ್ ಇನ್ಕಮ್ ಅಲ್ಲ ಇದು. ದೆನ್ ಎಕ್ಸಾಮಿನರ್ಸ್ ಫೀ ಫ್ರಮ್ ಲಾ ಯೂನಿವರ್ಸಿಟಿ, ಇದು ಪ್ರೊಫೆಷ್ನಲ್ ಇನ್ಕಮ್. ದೆನ್ ಸೇಲ್ ಆಫ್ ಫರ್ನಿಚರ್, ಇಟ್ ಈಸ್ ಅ ಕ್ಯಾಪಿಟಲ್ ರಿಸಿಪ್ಟ್, ನಾಟ್ ಅ ಪ್ರೊಫೆಷ್ನಲ್ ಇನ್ಕಮ್, ಇದು ಪ್ರೊಫೆಷ್ನಲ್ ಇನ್ಕಮ್ ಅಲ್ಲ ಇದು. ದೆನ್ ಡೈರೆಕ್ಟರ್ ಫೀ ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋದಲ್ಲ, ಯಾವುದೋ ಕಂಪನಿಯಲ್ಲಿ ಡೈರೆಕ್ಟ್ ಆಗಿರೋದ್ರಿಂದ ಡೈರೆಕ್ಟರ್ಸ್ ಫೀ ರಿಸೀವ್ ಮಾಡ್ಕೋತಾ ಇದ್ದಾನೆ, ದಟ್ ಈಸ್ ನಾಟ್ ಪ್ರೊಫೆಷ್ನಲ್ ಇನ್ಕಮ್. Then dividend from Indian company, not a professional income. Then remuneration from articles published, ಆರ್ಟಿಕಲ್ಸ್ನ ಪಬ್ಲಿಷ್ ಮಾಡೋದಕ್ಕೆ ರೆಮ್ಯುನರೇಷನ್ ರಿಸೀವ್ ಮಾಡ್ಕೊಂಡಿರೋದು ಪ್ರೊಫೆಷ್ನಲ್ ಇನ್ಕಮ್ ಆಗುತ್ತೆ. ಮೆಚ್ಯೂರಿಟಿ ಅಮೌಂಟ್ ಫ್ರಮ್ LIC, ನಾಟ್ ಎ ಪ್ರೊಫೆಷ್ನಲ್ ಇನ್ಕಮ್. ಗಿಫ್ಟ್ ಫ್ರಮ್ ಕ್ಲೈಂಟ್ಸ್, ಇಟ್ಸ್ ಎ ಪ್ರೊಫೆಷ್ನಲ್ ಇನ್ಕಮ್, ಇಟ್ ಈಸ್ ಪಾರ್ಟ್ ಆಫ್ ಹಿಸ್ ಪ್ರೊಫೆಷನ್. ಸೊ ಇದಿಷ್ಟು ಪ್ರೊಫೆಷ್ನಲ್ ಇನ್ಕಮ್ ಆಯಿತು. ಈಗ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ಸೊ ಕಾರ್ ಎಕ್ಸ್ಪೆನ್ಸಸ್ಗೆ ಅಡ್ಜಸ್ಟ್ಮೆಂಟ್ ಇದೆ, ದಟ್ ಈಸ್ ಆಲ್ಸೋ ಎ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ರೆಂಟ್ ಆಫ್ ಚೇಂಬರ್ 3 ವರ್ಷದ್ದು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಯಾಕಂದರೆ ಅಡ್ಜಸ್ಟ್ಮೆಂಟಲ್ಲಿ ಸ್ಪೆಸಿಫಿಕಾಗಿ ಕೊಟ್ಟಿದ್ದಾರೆ, ದಟ್ ಈಸ್ ಪರ್ಟೈನಿಂಗ್ ಟು ಇಸ್ ಪ್ರೊಫೆಷನ್ ಅಂತೇಳಿ. ಹಾಗೆ 3 ವರ್ಷದ್ದು ರೆಂಟ್ ಆಫ್ ಚೇಂಬರ್ ಏನಿದೆ ಅದು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ದೆನ್ ಆಫೀಸ್ ಎಕ್ಸ್ಪೆನ್ಸಸ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ಸ್ಯಾಲರಿ ಟು ಅಟೆಂಡರ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ಸಬ್ಸ್ಕ್ರಿಪ್ಷನ್ ಟು ಜರ್ನಲ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ಪರ್ಚೇಸ್ ಆಫ್ ಲಾ ಬುಕ್, ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಟ್ ಅದಕ್ಕೆ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ಬೋದು. ಡೊನೇಷನ್ ಟು ಅಪ್ರೂವ್ಡ್ ಕಾಲೇಜ್, ನಾಟ್ ಎ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ಎಲೆಕ್ಟ್ರಿಕ್ ಲೈಟಿಂಗ್ ಆ್ಯಸ್ ಪರ್ ಅಡ್ಜಸ್ಟ್ಮೆಂಟ್ ಇಟ್ ಈಸ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. LIC ಪ್ರೀಮಿಯಮ್, ನಾಟ್ ಎ ಪ್ರೊಫೆಷ್ನಲ್ expenses. Car purchased is a capital expenditure, but depreciation can be charged at the prescribed rate. Then household expenses, not a professional expenses. Income tax appeal expenses, it's a professional expenses. Then purchase of land is a capital expenditure, not a professional expenses. ಇದಿಷ್ಟು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ಈಗ ಸೊಲ್ಯೂಷನ್ ನೋಡೋಣ. ಓಕೆ, ಸೊಲ್ಯೂಷನ್ ನೋಡಿ. ಸೊಲ್ಯೂಷನ್ ನೋಡಿ, ಪ್ರಾಬ್ಲಮ್ ನಂಬರ್ 5. ಸೊಲ್ಯೂಷನ್ ನಂಬರ್ 5, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಪ್ರೊಫೆಷ್ನಲ್ ರಿಸಿಟ್ಸ್ ಏನೇನಿದೆ, ಪ್ರೊಫೆಷನಲ್ ರಿಸಿಟ್ಸ್ ಅಂಥೇಳಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಒನ್ ಲೀಗಲ್ ಫೀಸ್
3 ವರ್ಷದ್ದು ತೊಗೋಬೇಕು ನಾವು 18-19, ಯಾಕೆಂದರೆ ಕ್ಯಾಶ್ ಬೇಸಿಸಲ್ಲಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಿರೋದ್ರಿಂದ 3 ವರ್ಷದ್ದು ಲೀಗಲ್ ಫೀಸನ್ನು ತೊಗೋಬೇಕು. ಅಕ್ರೂಯಲ್ ಬೇಸಿಸ್ ಆದರೆ 19-20 ಮಾತ್ರ ತೊಗೋಬೇಕಾಗಿತ್ತು. ಕ್ಯಾಶ್ ಬೇಸಿಸ್ ಆಗಿರೋದ್ರಿಂದ 3 ವರ್ಷದ್ದು ಲೀಗಲ್ ಫೀಸನ್ನು ನಾವು ತೊಗೋಬೇಕಾಗುತ್ತೆ. ದೆನ್ ಫೀಸ್ ಫ್ರಮ್ ಕನ್ಸಲ್ಟೆನ್ಸಿ ವರ್ಕ್ 18,000. ದೆನ್ ಸ್ಪೆಷಲ್ ಕಮಿಷನ್ ಫೀಸ್ 1,500. ದೆನ್ ಎಕ್ಸಾಮಿನರ್ಸ್ ಫೀ ಫ್ರಮ್ ಲಾ ಯೂನಿವರ್ಸಿಟಿ ಅಂತ ಇದೆ 600 rupees, ಅದು ಪ್ರೊಫೆಷ್ನಲ್ ಇನ್ಕಮ್ ಆಗುತ್ತೆ. ದೆನ್ remuneration for articles published 400 rupees. Then gift from clients 5,000. ಇದಿಷ್ಟು ಪ್ರೊಫೆಷ್ನಲ್ ರಿಸಿಟ್ಸ್ ಅಥವಾ ಪ್ರೊಫೆಷ್ನಲ್ ಇನ್ಕಮ್ ಆಯಿತು. ಈಗ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಏನೇನಿದೆ? ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಒನ್ ಬೈ ಒನ್. ಕಾರ್ ಎಕ್ಸ್ಪೆನ್ಸಸ್ 30% ಆಫ್ 1,500. ಟೋಟಲ್ ಕಾರ್ ಎಕ್ಸ್ಪೆನ್ಸಸ್ಸು 1,500 ಇದೆ. ಅದರಲ್ಲಿ 30% ಮಾತ್ರ ನಾವು ತೊಗೋಬೇಕು, ಯಾಕೆಂದರೆ 30% ಪರ್ಟೈನಿಂಗ್ ಟು ಇಸ್ ಪ್ರೊಫೆಷನ್ ಅಂತ ಸ್ಪೆಸಿಫಿಕ್ ಆಗಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ 1,500ಗೆ 30% ಅಂದರೆ 450 ಆಗುತ್ತೆ. ದೆನ್ ಆಫೀಸ್ ಎಕ್ಸ್ಪೆನ್ಸಸ್ 20,000. ದೆನ್ ಸ್ಯಾಲರಿ ಟು ಅಟೆಂಡರ್ 9,000. then subscription to law journal 500. then depreciation on law books as per IT rule 40% of depreciation on 12,000, 4,800. then the rent of chamber 3 ವರ್ಷದ ತಗೋಬೇಕು, 18-19, 19-20, then 20-21. 3 ವರ್ಷದ್ದು ರೆಂಟ್ ತಗೋಬೇಕಾಗುತ್ತೆ, ಯಾಕೆಂದರೆ ಪರ್ಟೈನಿಂಗ್ ಟು ಇಸ್ ಪ್ರೊಫೆಷನ್ ಅಂತ ಕೊಟ್ಟಿರೋದು ಇದೆ. ದೆನ್ ಎಲೆಕ್ಟ್ರಿಕ್ ಲೈಟಿಂಗ್ 2,500. ದೆನ್ ಡಿಪ್ರಿಸಿಯೇಷನ್ ಆನ್ ಕಾರ್ ನೋಡಿ, ಇಲ್ಲಿ ಕ್ಯಾಲ್ಕುಲೇಷನು ಟೋಟಲ್ ವ್ಯಾಲ್ಯೂ ಆಫ್ ದಿ ಕಾರು 74,000 ಇದೆ, ಪರ್ಚೇಸ್ ಆಫ್ ಕಾರ್ ಅಂತ ಹೇಳಿ ಪೇಮೆಂಟ್ ಸೈಡ್ ಇದೆ. ಅದಕ್ಕೆ 15% ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕು, ಬಟ್ ವಿ ಆರ್ ಚಾರ್ಜಿಂಗ್ 7.5%, ಯಾಕೆಂದರೆ ಇಟ್ ಈಸ್ ಪುಟ್ ಟು ಯೂಸ್ ಲೆಸ್ ದ್ಯಾನ್ 180 days. ಹಾಗಾಗಿ 180 ದಿವಸಕ್ಕಿಂತ ಕಡಿಮೆ ಯೂಸ್ ಮಾಡಿರೋದ್ರಿಂದ ಅರ್ಧ ಡಿಪ್ರಿಸಿಯೇಷನ್ನು ತೊಗೊಳ್ತಾ ಇದ್ದೀನಿ, 7.5%. 74,000ಗೆ 7.5%. ಅದರಲ್ಲಿ 30% ಮಾತ್ರ ಪ್ರೊಫೆಷನ್ಗೆ ಯೂಸ್ ಮಾಡ್ತಿರೋದ್ರಿಂದ 1,665 ಆಗುತ್ತೆ. ದೆನ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ ನೋಡಿ, ಇನ್ಕಮ್ ಟ್ಯಾಕ್ಸ್ ಬರೋದಿಲ್ಲ, ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಬಟ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ಸು ಬರುತ್ತೆ 1,300 ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ಇದಿಷ್ಟು ಟೋಟಲ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ಈಗ ಟೋಟಲ್ ಪ್ರೊಫೆಷ್ನಲ್ ರಿಸಿಟ್ಸು 1,56,500 ಆಗುತ್ತೆ. ದೆನ್ ಟೋಟಲ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ 69,215. ಸೊ 1,56,500 69,215 ಮೈನಸ್ ಮಾಡಿದ್ರೆ ಪ್ರೊಫೆಷ್ನಲ್ ಇನ್ಕಮ್, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ 87,285 ಆಗುತ್ತೆ. ಇದಿಷ್ಟು ಪ್ರಾಬ್ಲಮ್, ನಿನ್ನೆ ಕಳಿಸಿದಂಥ ಪ್ರಾಬ್ಲಮ್ ಇದು. With this I conclude today's session. Thank you.